Good morning to everyone. Welcome back to my channel. Today's class is physical significance of J. ಅಂದರೆ ಒಂದು ಜೈದು ಒಂದು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಏನಿದೆ ಅಂತ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅನ್ನೋದನ್ನು ಡಿಸ್ಕಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಜೈ ಅಂದರೆ ನಮಗೆ ಜೈ ಮೀನ್ಸ್ ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಕ್ವಾಂಟಿಟಿ. ದಟ್ ಈಸ್ ಜಸ್ಟ್ ಲೈಕ್ ಒಂದು ಮ್ಯಾಥಮೆಟಿಕಲ್ ಫಾರ್ಮುಲಾ, ಮ್ಯಾಥಮೆಟಿಕಲ್ ಕ್ವಾಂಟಿಟಿ. ಇದನ್ನು ಮೊದಲ ಬಾರಿ ಯೂಸ್ ಮಾಡಿದ್ದಾರೆ ಯೂಸ್ಡ್ ಬೈ ಸ್ಕ್ರೋಡಿಂಜರ್ ಅಂತಕ್ಕಂಥ ಸೈಂಟಿಸ್ಟ್ ಏನು ಮಾಡ್ತಾನೆ, ಮೊದಲ ಬಾರಿಗೆ ಈ ಒಂದು ಇಕ್ವೇಷನ್, ಈ ಒಂದು ಕ್ವಾಂಟಿಟಿನ ಯೂಸ್ ಮಾಡ್ತಾನೆ. ಹೌದಾ, ಯಾವ ಪರ್ಪಸ್ದಾಗ ಯೂಸ್ ಮಾಡ್ತಾನೆ ಅನ್ನೋದನ್ನು ಈ ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋಣ. ಇದರ ಒಂದು ಫಿಸಿಕಲ್ ಸಿಗ್ನಿಫಿಕೆನ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮೊದಲು ನಾವು ಒಂದು ಬೇಸಿಕ್ ಇನ್ಫಾರ್ಮೇಷನ್ ತೊಗೊಳ್ಬೇಕಾಗ್ತದೆ. ವಿ ನೋ ದಟ್ ಯಾವ ವಿಷಯ ಅಂದರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಿಸ್ಟಮ್. ಫಸ್ಟ್ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಿಸ್ಟಮ್ನ ಕನ್ಸಿಡರ್ ಮಾಡಬೇಕು. ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಿಸ್ಟಮ್ ಒಳಗಡೆ ಎನರ್ಜಿ ಫಾರ್ ಯೂನಿಟ್ ವ್ಯಾಲ್ಯೂಮ್ ಏನಾಗಿರ್ತದೆ ನಮ್ಗೆ, ಎನರ್ಜಿ ಫಾರ್ ಯೂನಿಟ್ ವ್ಯಾಲ್ಯೂಮ್ ದಟ್ ಈಸ್ ಎ ಸ್ಕ್ವಯರ್. ಎನರ್ಜಿ ಫಾರ್ ಯೂನಿಟ್ ವ್ಯಾಲ್ಯೂಮ್ ಈಸ್ ಸ್ಕ್ವಯರ್ ಆಫ್ ದಿ ಆ್ಯಂಪ್ಲಿಟ್ಯೂಡ್. ಇಲ್ಲಿ ಎ ಅಂದರೆ ಏನು ನಮ್ಗೆ, ಆ್ಯಂಪ್ಲಿಟ್ಯೂಡ್. ಒಂದು ಸಿಸ್ಟಮ್ ಅಂತ ತೊಗೊಂಡಾಗ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಸಿಸ್ಟಮ್ ಅಂತ ತೊಗೊಂಡಾಗ ಅದರಲ್ಲಿ ಎನರ್ಜಿ ಫರ್ ಯೂನಿಟ್ ವ್ಯಾಲ್ಯೂಮ್, ಒಂದು ಪರ್ ಯೂನಿಟ್ ವ್ಯಾಲ್ಯೂಮ್ ಒಳಗಡೆ ಒಂದು ಯೂನಿಟ್ ತೊಗೊಂಡಿವಿ ಅಂತಂದರೆ ಇಷ್ಟರೊಳಗೆ ಎಷ್ಟು ಎನರ್ಜಿ ಇರ್ತದೆ ರೀ, ದಟ್ ಈಸ್ ಈಕ್ವಲ್ ಟು ಆ್ಯಂಪ್ಲಿಟ್ಯೂಡ್ ಆಫ್ ದಿ ವೇವ್, ಅಂದರೆ ಸ್ಕ್ವಯರ್ ಆಫ್ ದಿ ಆ್ಯಂಪ್ಲಿಟ್ಯೂಡ್. ಇದಕ್ಕೊಂದು ಈಕ್ವಲ್ ಆಗಿರ್ತದೆ ನಮ್ಗೆ. ಹೌದಾ, ಹಾಗಾದರೆ ನಂಬರ್ ಆಫ್ ಫೋಟಾನ್ಸ್ ಫರ್ ಯೂನಿಟ್ ವ್ಯಾಲ್ಯೂಮ್, ಈ ಅದೇ ಸೇಮ್ ಇದ್ರೊಳಗೆ ನಂಬರ್ ಆಫ್ ಫೋಟಾನ್ಸ್ ಎಷ್ಟಿರ್ತಾವೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು ಮೊದಲು ಬಾರಿ. ಫಸ್ಟ್ ನಂಬರ್ ಆಫ್ ಫೋಟಾನ್ಸ್ ಫರ್ ಯೂನಿಟ್ ವ್ಯಾಲ್ಯೂಮ್ ಇದೇನಾಗ್ತದೆ, ದಟ್ ಈಸ್ ಈಕ್ವಲ್ ಟು ಎನರ್ಜಿ ಫರ್ ಯೂನಿಟ್ ವ್ಯಾಲ್ಯೂಮ್ ಡಿವೈಡೆಡ್ ಬೈ ಎನರ್ಜಿ ಆಫ್ ದ ಒನ್ ಫೋಟಾನ್. ಎನರ್ಜಿ ಫರ್ ಯೂನಿಟ್ ವ್ಯಾಲ್ಯೂಮ್ ಏನಂತ ತೊಗೊಂಡು ನಾವು ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಒಳಗೆ ಎ ಸ್ಕ್ವಯರ್, ಇಲ್ಲಿ ನಾವು ಎ ಸ್ಕ್ವಯರ್ ತೊಗೊಳ್ಳೋಣ, ಡಿವೈಡ್ ಬೈ ಎನರ್ಜಿ ಆಫ್ ಒನ್ ಫೋಟಾನ್. ಆಲ್ರೆಡಿ ನಮಗೆ ಗೊತ್ತದೆ ಫೋಟಾನ್ ಆಫ್ ಎನರ್ಜಿ ಏನಿರ್ತದ್ರೆ ಎಚ್ ಮ್ಯೂ. ಇದನ್ನು ನಾವು ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟನ್ನು ಡಿಸ್ಕಷನ್ ಮಾಡ್ಬೇಕಾದ್ರೆ ನೋಡಿದ್ದೀವಿ ನಾವು. ಒಂದು ಮ್ಯಾಟರ್ ಮತ್ತು ರೇಡಿಯೇಷನ್ ಮಧ್ಯೆ ಯಾವ ರೀತಿ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾರೆ ಇನ್ ದ ಫಾರ್ಮ್ ಆಫ್ ಫೋಟಾನ್. ಐನ್ಸ್ಟೈನ್ ಇದನ್ನು ಹೇಳ್ತಾನೆ ಇನ್ ದ ಫಾರ್ಮ್ ಆಫ್ ಫೋಟಾನ್ ಅಂತೇಳಿ. ಅಂದರೆ ಈಚ್ ಫೋಟಾನ್ ಕ್ಯಾರಿಂಗ್ ದ ಎನರ್ಜಿ ಈಕ್ವಲ್ ಟು ಎಚ್ ಮ್ಯೂ. ಅದನ್ನು ನಾವಿಲ್ಲಿ ಎನರ್ಜಿ ಆಫ್ ಒನ್ ಫೋಟಾನ್ ಏನಿರ್ತದೆ ಎಚ್ ಮ್ಯೂ ಆಗಿರ್ತದೆ. ಅಂದರೆ ನಮ್ಗೆ ಈ ಒಂದು ಇಕ್ವೇಷನಿಂದ ಎನರ್ಜಿ ಡೆನ್ಸಿಟಿ ಆಫ್ ದ ಫೋಟಾನ್ ಏನಾಗ್ತದೆ ರೀ, ಡೆನ್ಸಿಟಿ ಆಫ್ ದ ಫೋಟಾನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಆ್ಯಂಪ್ಲಿಟ್ಯೂಡ್ ಸ್ಕ್ವಯರ್ ಅಥವಾ ಸ್ಕ್ವಯರ್ ಆಫ್ ದಿ ಆ್ಯಂಪ್ಲಿಟ್ಯೂಡ್. ಹಾಗಾದರೆ ನಮಗೆ ಎಚ್ ಮ್ಯೂ ಅನ್ನೋದೇನಿಲ್ಲಿ, ಎಚ್ ಮ್ಯೂ ಇಸ್ ದ ಕಾನ್ಸ್ಟಂಟ್. ಈ ಒಂದು ಕಾನ್ಸ್ಟಂಟನ್ನು ಮಲ್ಟಿಪಲ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ, ಒಂದು ಆ್ಯಂಪ್ಲಿಟ್ಯೂಡಿಗೆ ಒಂದು ಕಾನ್ಸ್ಟಂಟ್ ಎಚ್ ಮ್ಯೂವನ್ನು ಮಲ್ಟಿಪಲ್ ಮಾಡಿದಾಗ ನಮ್ಗೆ ಏನು ಸಿಗ್ತದೆ ಇಲ್ಲಿ, ವಿ ಒಬ್ಟೈನ್ ಡೆನ್ಸಿಟಿ ಆಫ್ ದ ಫೋಟಾನ್. ಓಕೆ, ಅದೇ ಥರ ನಾವಿಲ್ಲಿ ಇದೇ ಸಿಚುವೇಷನ್ನ ಒಂದು ಕ್ವಾಂಟಮ್ ಮೆಕ್ಯಾನಿಕ್ಸ್, ಒಂದು ವೇವ್ ಫಂಕ್ಷನಿಗೆ ಅಪ್ಲೈ ಮಾಡೋಣ. ಇಫ್ ಜೈ ಈಸ್ ದ ಆ್ಯಂಪ್ಲಿಟ್ಯೂಡ್ ಆಫ್ ದ ಮ್ಯಾಟರ್ ವೇವ್. ಈಗ ನಾವು ಮ್ಯಾಟರ್ ವೇವ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಮ್ಯಾಟರ್ ವೇವ್ ಒಳಗೆ ಆ್ಯಂಪ್ಲಿಟ್ಯೂಡ್ ಅಂದ್ರೆ ಎ ತೊಗೊಂಡಿರಲ್ಲಿ ಎ ಪ್ಲೇಸ್ ಒಳಗೆ ನಾವು ಏನು ತೊಗೊಳಕತ್ತೀವಿ, ಜೈ. ಓಕೆ, ಇಲ್ಲಿ ಏನು ಇಂಡಿಕೇಟ್ ಮಾಡುತ್ತೆ ನಮಗೆ, ಆ್ಯಂಪ್ಲಿಟ್ಯೂಡನ್ನು ಇಂಡಿಕೇಟ್ ಮಾಡುತ್ತೆ. ಅದೇ ಥರ ಇಲ್ಲಿ ಜೈ ಅನ್ನೋದು ಆ್ಯಂಪ್ಲಿಟ್ಯೂಡನ್ನು ಇಂಡಿಕೇಟ್ ಮಾಡ್ತದೆ. ಓಕೆ, ಎಟ್ ಎನಿ ಪಾಯಿಂಟ್ ಇನ್ ಅ ಸ್ಪೇಸ್, ದೆನ್ matter in the at any point in a space, then the particle density of that point. ಏನು ಒಂದು ಸ್ಪೇಸ್ ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ಯಾವುದಾದ್ರು ಒಂದು ಪಾಯಿಂಟಿಗೆ ಮ್ಯಾಟ್ರ್ ವೇವ್ ಇದೆ ಅಂತ ಕನ್ಸಿಡರ್ ಮಾಡಿದೆ ಅಂದರೆ ಇಲ್ಲಿ ಡೆನ್ಸಿಟಿ ಆಫ್ ದ ಫೋಟಾನ್ ಏನಾಗಿರ್ತದೆ ಅಂದರೆ ದಟ್ ಈಸ್ ಈಕ್ವಲ್ ಟು ಜೈ ಸ್ಕ್ವಯರ್. ಅಂದರೆ ಪಾರ್ಟಿಕಲ್ ಡೆನ್ಸಿಟಿ ಎಟ್ ದಟ್ ಪಾಯಿಂಟ್, ಈ ಪಾಯಿಂಟ್ ಒಳಗಡೆ ನಮಗೆ ಡೆನ್ಸಿಟಿ ಆಫ್ ದ ಫೋಟಾನ್ ಏನಾಗಿರ್ತದೆ ರೀ, ಜೈ ಸ್ಕ್ವಯರ್ ಆ್ಯಸ್ ಲೈಕ್ ಆ್ಯಂಪ್ಲಿಟ್ಯೂಡ್ ಸ್ಕ್ವಯರ್. ಅಂದರೆ ನಮಗೆ ಇಲ್ಲಿ ಜೈ ಸ್ಕ್ವಯರ್ ಏನು ಇಂಡಿಕೇಟ್ ಮಾಡ್ತದೆ, ಮಾಡ್ಯುಲಸ್ ಆಫ್ ಜೈ ಸ್ಕ್ವಯರ್. ಇದು ಮಾಡ್ಯುಲಸ್ ಆಫ್ ಜೈ ಸ್ಕ್ವಯರ್ ಈಸ್ ಪಾರ್ಟಿಕಲ್ ಡೆನ್ಸಿಟಿ. ಏನು ಒಂದು ಇಂಡಿಕೇಟ್ ಮಾಡ್ತದೆ ಅಂದರೆ ಇಟ್ ಇಂಡಿಕೇಟ್ಸ್ ದಿ ಪಾರ್ಟಿಕಲ್ ಡೆನ್ಸಿಟಿ. ಹಾಗಾದರೆ ಈ ಎರಡು ಸಿಚುವೇಷನನ್ನು ಕನ್ಸಿಡರ್ ಮಾಡೋಣ. ಫಸ್ಟ್ ಸಿಚುವೇಷನ್ ಇಲ್ಲಿ ಏನು ಮಾಡಿದ್ವಿ ನಾವು, ಎಟ್ ಎನಿ ಪಾಯಿಂಟ್, ಇಡೀ ಒಂದು ಎಂಟೈರ್ ಸ್ಪೇಸ್ ಒಳಗೆ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿ ಅದಕ್ಕೆ ಏನನ್ನು ಮಲ್ಟಿಪಲ್ ಮಾಡಿದ್ವಿ ನಾವು, ಮಲ್ಟಿಪಲ್ ವಿತ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಆವಾಗ ನಮ್ಗೆ ಏನು ಸಿಕ್ತು ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್ ಡೆನ್ಸಿಟಿ ಸಿಕ್ತು ನಮ್ಗೆ ಆ ಸ್ಪೇಸ್ ಒಳಗೆ. ಇನ್ನೊಂದು ಸಿಚುವೇಷನ್ ಕನ್ಸಿಡರ್ ಮಾಡೋಣ. ದ ಸೇಮ್ ವೇವ್ ಫಂಕ್ಷನ್ ಆ್ಯಂಪ್ಲಿಟ್ಯೂಡ್ ಆಫ್ ದ ಮ್ಯಾಟರ್ ವೇವ್ಗೆ ಒಂದು ಚಾರ್ಜ್ಡ್ ಪಾರ್ಟಿಕಲಿಂದ ಮಲ್ಟಿಪಲ್ ಮಾಡೋಣ. ಹೌದಾ, ಜೈ ಸ್ಕ್ವಯರ್ ಐತೆ ನಮಗಿಲ್ಲಿ, ದಿಸ್ ಈಸ್ ದ ಆ್ಯಂಪ್ಲಿಟ್ಯೂಡ್ ಆಫ್ ದ ಮ್ಯಾಟರ್ ವೇವ್. ಇದಕ್ಕೆ ಏನು ಮಲ್ಟಿಪಲ್ ಮಾಡೋಕತ್ತೀವಿ ನಾವು, ಚಾರ್ಜ್ಡ್ ಪಾರ್ಟಿಕಲಿಂದ ಮಲ್ಟಿಪಲ್ ಮಾಡಿದಾಗ ಇಲ್ಲಿ ಚಾರ್ಜ್ ಆಫ್ ದಿ ವ್ಯಾಲ್ಯೂ ಆಫ್ ದಿ ಚಾರ್ಜ್ ವ್ಯಾಲ್ಯೂಡ್ ಏನಿರ್ತದೆ ನಮ್ಗೆ, ಚಾರ್ಜ್ ವ್ಯಾಲ್ಯೂ ಅಂದರೆ 1.6 × 10⁻⁻19. ಈ ಒಂದು ವ್ಯಾಲ್ಯೂ ನಮ್ಗೆ ಕಾನ್ಸ್ಟಂಟ್ ವ್ಯಾಲ್ಯೂ ಇದು. ಈಗ ಇದರಿಂದ ಇದಕ್ಕೆ ಮಲ್ಟಿಪಲ್ ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ, ಚಾರ್ಜ್ ಡೆನ್ಸಿಟಿ.
ಅಂದರೆ ಯಾವುದೇ ಒಂದು ವೇವ್ ಫಂಕ್ಷನಿಗೆ ಒಂದು ಕಾನ್ಸ್ಟಂಟ್ ವ್ಯಾಲ್ಯೂವಿಂದ ಮಲ್ಟಿಪಲ್ ಮಾಡಿದಾಗ ಅದ್ರದ್ದು ಡೆನ್ಸಿಟಿ ಸಿಗ್ತದೆ ನಮಗೆ. ಅದಾಗ ಜೈ ಸ್ಕ್ವೇರ್ ಏನಿದೆ ಇಟ್ ಇಂಡಿಕೇಟ್ಸ್ ದ ಡೆನ್ಸಿಟಿ ಆಫ್ ಚಾರ್ಜ್ಡ್ ಪಾರ್ಟಿಕಲ್. ಹೌದಾ, ಈ ಸಿಚುವೇಷನಲ್ಲಿ ನಮ್ಮ ಜೈ ಸ್ಕ್ವೇರ್ ಏನು ಇಂಡಿಕೇಟ್ ಮಾಡ್ತಾರೆ, ಇಟ್ ಮೆಜರ್ಸ್ ದ ಚಾರ್ಜ್ಡ್ ಡೆನ್ಸಿಟಿ. ಹಾಗಂದ್ರೆ ಆ್ಯಕ್ಚುಲಾಗಿ ನಮ್ಮ ಜೈ ಸ್ಕ್ವೇರ್ ಅಂದ್ರೆ ಏನು ರೀ, ಜೈ ಸ್ಕ್ವೇರ್ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪಾರ್ಟಿಕಲ್ ಕ್ರಾಸಿಂಗ್ ಫಾರ್ ಯೂನಿಟ್ ಏರಿಯಾ ಫರ್ ಸೆಕೆಂಡ್. ಅಂದರೆ ನಮಗೆ ಜೈ ಸ್ಕ್ವೇರ್ ಏನು ಆ್ಯಕ್ಚುಲಾಗಿ ಇಂಡಿಕೇಟ್ ಮಾಡ್ತದೆ ರೀ, ಇಟ್ ಈಸ್ ದ ಇದು ಯಾವುದಕ್ಕೆ ಪ್ರಪೋರ್ಷನಲ್ ಇರ್ತದೆ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಪಾರ್ಟಿಕಲ್ ಕ್ರಾಸಿಂಗ್ ಫಾರ್ ಯೂನಿಟ್ ಏರಿಯಾ ಫರ್ ಸೆಕೆಂಡ್. ಈಸ್ ದಟ್ ಚಾರ್ಜ್ ಡೆನ್ಸಿಟಿ ಆಗಿರ್ಬೋದು ಅದು, ಅಥವಾ ಪಾರ್ಟಿಕಲ್ ಡೆನ್ಸಿಟಿ ಆಗಿರ್ಬೋದು ನಮಗೆ. ಹೌದಾ, ಈ ನೆಕ್ಸ್ಟ್ ಇಲ್ಲಿನ ಚಾರ್ಜ್ ಡೆನ್ಸಿಟಿ ಮೀನ್ಸ್ ಏನು ರೀ, ನಂಬರ್ ಆಫ್ ಪಾರ್ಟಿಕಲ್ ಫರ್ ಯೂನಿಟ್ ಎಲ್ಮ. ಹೌದಾ, ನಂಬರ್ ಆಫ್ ಪಾರ್ಟಿಕಲ್ ಫರ್ ಯೂನಿಟ್ ವ್ಯಾಲ್ಯೂಮ್. ನಾವು ಡೆನ್ಸಿಟಿ ಮೆಜರ್ ಮಾಡ್ಬೇಕಂದ್ರೆ ಮೋರ್ ದೆನ್ ಒನ್ ಪಾರ್ಟಿಕಲ್ ಇರ್ತವೆ ನಮಗೆ, ಮೋರ್ ದೆನ್ ಒನ್ ಪಾರ್ಟಿಕಲ್, ಮೋರ್ ದೆನ್ ಒನ್ ಚಾರ್ಜಸ್. ಹೌದಾ, ಡೆನ್ಸಿಟಿ. ಆಗ ನಾವು ಜೈ ಸ್ಕ್ವೇರ್ ಅನ್ನೋದು ಓನ್ಲಿ ಡೆನ್ಸಿಟಿಗೆ ಮಾತ್ರ ಅಪ್ಲೈ ಮಾಡ್ಬೋದು, ಅದು ನಂಬರ್ ಆಫ್ ಪಾರ್ಟಿಕಲ್ಸ್ ಇದ್ದ ಮಾತ್ರ ಯೂಸ್ ಮಾಡ್ಬೋದಾ ಇನ್ ಸರ್ಟೈನ್ ಕೇಸಸ್. ಸರ್ಟನ್ ಕೇಸ್ ಒಳಗೆ ಏನಾಗ್ತದೆ ನಮ್ಗೆ, ಜೈ ರೆಫರ್ಸ್ ಓನ್ಲಿ ಸಿಂಗಲ್ ಪಾರ್ಟಿಕಲ್. ಈ ಜೈ ಅನ್ನೋದು ಏನು ಮಾಡ್ತದೆ, ಸಿಂಗಲ್ ಪಾರ್ಟಿಕಲ್ನ ರೆಫರ್ ಮಾಡ್ತದೆ. ಇಟ್ ರೆಫರ್ಸ್ ಸಿಂಗಲ್ ಪಾರ್ಟಿಕಲ್. ಇನ್ ಸಮ್ ಎಕ್ಸ್ಟೆಂಟ್ ಸಿಚುವೇಶನ್ ಒಳಗೆ ಏನು ಇಂಡಿಕೇಟ್ ಮಾಡ್ತಿದ್ದು, ಸಿಂಗಲ್ ಪಾರ್ಟಿಕಲ್ನ ಯೂಸ್ ಮಾಡ್ತದೆ. ಹೌದಾ, ಹಾಗಾದ್ರೆ ಸಿಂಗಲ್ ಪಾರ್ಟಿಕಲ್ನ ಯೂಸ್ ಮಾಡಿದಾಗ ಇಟ್ ಈಸ್ ಅಪ್ರಿಸಿಯಬ್ಲಿ ಡಿಫ್ರೆಂಟ್ ಫ್ರಮ್ ಜೀರೋ. ಹೌದಾ, ಇಟ್ ಹ್ಯಾಸ್ ಮಿನಿಮಮ್ ವ್ಯಾಲ್ಯೂ ಬಟ್ ನಾಟ್ ಜೀರೋ. ಹೌದಾ, ವೇವ್ ಫಂಕ್ಷನ್ ಏನಾಗಿರ್ತದೆ ಇದು, ಇಟ್ ಹ್ಯಾಸ್ ಮಿನಿಮಮ್ ವ್ಯಾಲ್ಯೂ ಬಟ್ ನಾಟ್ ಜೀರೋ. ಅಂದರೆ ಇದು ಅಪ್ರಿಸಿಯಬ್ಲಿ ಡಿಫ್ರೆಂಟ್ ಫ್ರಮ್ ದ ಜೀರೋ ವಿತಿನ್ ದ ಸೇಮ್ ರೀಸನ್. ಈ ಒಂದು ನಾವು ರೀಸನ್ ಒಳಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಇಲ್ಲಿ ವೇವ್ ಫಂಕ್ಷನ್ ಏನಾಗಿರ್ತದೆ ರೀ, ಜೀರೋಕ್ಕಿಂತ ಭಿನ್ನವಾಗಿರ್ತದೆ. ಇದು ಜೀರೋ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಲೆಸ್ ವ್ಯಾಲ್ಯೂ ಇರ್ಬೋದು ಬಟ್ ನಾಟ್ ಈಕ್ವಲ್ ಟು ಜೀರೋ. ಓಕೆ, ಯಾವ ಒಂದು ಫೈನೈಟ್ ರೀಸನ್ ಅಂತ ಕನ್ಸಿಡರ್ ಮಾಡಿದೆ. ಫೈನೈಟ್ ಮೀನ್ಸ್ ಒಂದು ಫಿಕ್ಸ್ಡ್ ರೀಸನ್ ವ್ಯಾಲ್ಯೂ ಏರಿಯಾ ಇರ್ತಕ್ಕಂಥ ಒಂದು ವ್ಯಾಲ್ಯೂ ಒಳಗೆ, ಒಂದು ಫಿಕ್ಸ್ಡ್ ಏರಿಯಾ ಒಳಗಡೆ ನಮಗೆ ವೇವ್ ಫಂಕ್ಷನ್ ಅಂದರೆ ಇನ್ ಕೇಸ್ ಅದು ಸಿಂಗಲ್ ಪಾರ್ಟಿಕಲ್ನ ಇಂಡಿಕೇಟ್ ಮಾಡ್ತಾ ಇತ್ತು, ಸಿಂಗಲ್ ಪಾರ್ಟಿಕಲ್ನ ಪ್ರಿಫರ್ ಮಾಡ್ತಾ ಇತ್ತು ಅಂದರೆ ಆವಾಗ ಅದ್ರ ವ್ಯಾಲ್ಯೂ ಏನಾಗಿರ್ತದೆ, ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಜೀರೋ. ಓಕೆ, ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಕ್ವಶನ್, ಈಗ ಒಂದು ಫೈನೈಟ್ ರೀಸನ್ ಅಂತ ಬಂದಾಗ ನಾವು ಏನು ತೊಗೋಬೋದು ರೀ, ಫೈನೈಟ್ ರೀಸನ್ ಇಸ್ ಎಕ್ಸಾಂಪಲ್ ಆಫ್ ಗ್ರೂಪ್ ವೇವ್ಸ್. ಒಂದು ಗ್ರೂಪ್ ವೇವ್ನ ಕನ್ಸಿಡರ್ ಮಾಡೋಣ. ದಿಸ್ ಈಸ್ ದ ಫೈನೈಟ್ ರೀಸನ್, ಅಂದರೆ ಒಂದು ಸ್ಮಾಲೆಸ್ಟ್ ಏರಿಯಾ. ಹೌದಾ, ಇಲ್ಲಿ ನಮಗೊಂದು ಕ್ವಶನ್ ರೈಸ್ ಆಗ್ತದೆ. ನಾವಿಲ್ಲಿ ಏನು ಮಾಡಿದ್ವಿ, ಫೈನೈಟ್ ರೀಸನ್ ಎಕ್ಸಾಂಪಲ್ ಯಾವಾಗ ನಮ್ಗೆ ಗ್ರೂಪ್ ವೇವ್ ಪಾಕೆಟ್. ಹೌದಾ, ವೇವ್ ಪಾಕೆಟ್ ಅಂದರೆ ಏನಂತ ಹೇಳಿದ್ವಿ ನಾವು, ವೇವ್ ಪಾಕೆಟ್ ಈಸ್ ದ ಸ್ಮಾಲೆಸ್ಟ್ ರೀಸನ್ ವಿಚ್ ಈಸ್ ಹ್ಯಾವಿಂಗ್ ದ ಡಿಫ್ರೆಂಟ್ ವೇವ್ಸ್. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಡಿಫ್ರೆಂಟ್ ವೇವ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಆ್ಯಂಪ್ಲಿಟ್ಯೂಡ್ ಆ್ಯಂಡ್ ಡಿಫ್ರೆಂಟ್ ಫೇಸಸ್. ಹೌದಾ, ಒಂದು ಸ್ಮಾಲೆಸ್ಟ್ ರೀಸನ್. ಆಗ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್, ಈ ಸ್ಮಾಲೆಸ್ಟ್ ರೀಸನ್ ಫೈನೈಟ್ ರೀಸನ್ ಅಂತ ಏನು ಕನ್ಸಿಡರ್ ಮಾಡಿವಲ್ಲ, ವೇವ್ ಪಾಕೆಟ್ ಒಳಗಡೆ ಪಾರ್ಟಿಕಲ್ ಎಲ್ಲಿದೆ, ವೇರ್ ಇಸ್ ದ ಪಾರ್ಟಿಕಲ್ ಇನ್ ದ ವೇವ್ ಪಾಕೆಟ್, ವೇರ್ ಇಸ್ ದ ಪಾರ್ಟಿಕಲ್ ಇನ್ ದ ವೇವ್. ಈಗ ಚಾರ್ಜ್ ಡೆನ್ಸಿಟಿ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ ಇಂಡಿಕೇಟ್ ಮಾಡ್ತಾ ಇತ್ತು, ಈ ಸ್ಪೇಸ್ ಒಳಗೆ ಕನ್ಸಿಡರ್ ಮಾಡ್ಬೋದಿತ್ತು ನಾವು. ಹೌದಾ, ಯಾಕಂದರೆ ಇಟ್ ಇಸ್ ಒಂದು ವ್ಯಾಲ್ಯೂಮ್ ಫಿಕ್ಸ್ ಇರ್ತದೆ, ನಂಬರ್ ಆಫ್ ಪಾರ್ಟಿಕಲ್ ಏನು ಮಾಡಿದೆ ನಮಗೆ ಚಾರ್ಜ್ ಡೆನ್ಸಿಟಿ ಸಿಗ್ತದೆ, ಇಲ್ಲಿ ಡೆನ್ಸಿಟಿ ಆಫ್ ದ ಚಾರ್ಜ್ ಸಿಗ್ತಾಯಿತ್ತು. ಬಟ್ ನಮ್ಗೆ ಇಲ್ಲಿ ಏನು ಹೇಳಕತ್ತಾರೆ, ಇನ್ ಸರ್ಟೈನ್ ಕೇಸಸ್ ಜೈ ಪ್ರಿಫರ್ಸ್ ದ ಸಿಂಗಲ್ ಪಾರ್ಟಿಕಲ್. ಒಂದು ಕೆಲವೊಂದು ಸಿಚುವೇಶನ್ ಒಳಗೆ ಜೈ ಅನ್ನು ಏನು ಇಂಡಿಕೇಟ್ ಮಾಡ್ತದೆ, ಇಟ್ ಇಂಡಿಕೇಟ್ಸ್ ದಿ ಸಿಂಗಲ್ ಪಾರ್ಟಿಕಲ್, ನಾಟ್ ಡೆನ್ಸಿಟಿ ಆಫ್ ದಿ ಪಾರ್ಟಿಕಲ್, ನಾಟ್ ನಂಬರ್ ಆಫ್ ದಿ ಪಾರ್ಟಿಕಲ್. ಒಂದು ಸಿಂಗಲ್ ಪಾರ್ಟಿಕಲ್ ಅಂತ ತಗೊಂಡಾಗ ಬರ್ತಕ್ಕಂಥ ಕ್ವಶನ್ ಏನು, ಒಂದು ಸ್ಮಾಲ್ ರೀಸನ್. ಓಕೆ, ದ ವೇವ್ ಪಾಕೆಟ್ ಈಸ್ ಸ್ಮಾಲ್ ರೀಸನ್, ಬಟ್ ಈ ರೀಸನ್ ಒಳಗೆ ಪಾರ್ಟಿಕಲ್ ಎಲ್ಲಿದೆ, ವೇರ್ ಇಸ್ ದ ಪಾರ್ಟಿಕಲ್. ಹೌದಾ, ಅದು ನೆಕ್ಸ್ಟ್ ಅರೈಸ್ ಆಗ್ತಕ್ಕಂಥ ಒಂದು ಕ್ವಶನ್. ಇದಕ್ಕೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ, ಇದಕ್ಕೊಂದು ಆನ್ಸರ್ ಮಾಡಿದ್ಯಾರು, ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡ್ಬೇಕಾದ್ರೆ ಮತ್ತೊಬ್ಬ ಸೈಂಟಿಸ್ಟ್ ಎಂಟ್ರಿ ಆಗ್ತಾನೆ. ದಟ್ ನೇಮ್ ಈಸ್ ಮ್ಯಾಕ್ಸ್ ಬಾರ್ನ್ ಒಂದು ಸಜೆಷನ್ ತೊಗೊಂಬರ್ತಾನೆ ಇಲ್ಲಿ. ಹೌದಾ, ಅಂದರೆ ಯಾವ ಒಂದು ಪ್ರಶ್ನೆಗೆ ಒಂದು ಸಜೆಷನ್ ತೊಗೊಂಬರ್ತಾನೆ ರೀ, ವೇರ್ ಇಸ್ ದ ಪಾರ್ಟಿಕಲ್ ಇನ್ ದ ವೇವ್ ಪಾಕೆಟ್.
ಯಾವ ಯಾವ ಸಿಚುವೇಶನ್ ಒಳಗೆ ವೆನ್ ಜೈ ಇಂಡಿಕೇಟ್ಸ್ ದ ಸಿಂಗಲ್ ಪಾರ್ಟಿಕಲ್. ಸಿಂಗಲ್ ಪಾರ್ಟಿಕಲ್ ಅಂತ ಹೇಳಿದಾಗ ಬಂದಂಥ ಕ್ವಶನ್ ಏನು, ವೇರ್ ಇಸ್ ದ ಪಾರ್ಟಿಕಲ್ ಇನ್ ದ ವೇವ್ ಪಾಕೆಟ್. ಆವಾಗ ಆ ಸಂದರ್ಭದಲ್ಲಿ ಇದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಎಂಟ್ರಿ ಆದಂಥ ವಿಜ್ಞಾನಿ ಯಾರು, ಮ್ಯಾಕ್ಸ್ ಬಾರ್ನ್ ಒಂದು ಸಜೆಷನ್ನ ತೊಗೊಂಬರ್ತಾನೆ. ಹೌದಾ, ಸಜೆಷನ್ ಅಂದರೆ ನ್ಯೂ ಐಡಿಯಾ. ಸಜೆಷನ್ ಅಂದರೆ ನ್ಯೂ ಐಡಿಯಾ. ಏನೊಂದು ಐಡಿಯಾ ಮಾಡ್ತಾನೆ ಅಂತಂದರೆ, ಅದು ಒಂದು ವೇವ್ ಫಂಕ್ಷನ್ ಅಂದರೆ ಜೈದೊಂದು ಫಿಸಿಕಲ್ ಸಿಗ್ನಿಫಿಕೆನ್ಸನ್ನು ಚೇಂಜ್ ಮಾಡ್ತದೆ. ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂತ ಇಲ್ಲಿ ಮಟ್ಟ ನಾವು ಏನು ನೋಡಿದ್ವಿ, ಜೈ ಸ್ಕ್ವಯರ್ ಅಂದರೆ ಇಟ್ ಈಸ್ ದ ಆ್ಯಂಪ್ಲಿಟ್ಯೂಡ್ ಅನ್ನೋದನ್ನು ನೋಡಿದ್ವಿ ನಾವು. ಹೌದಾ, ಆ್ಯಂಪ್ಲಿಟ್ಯೂಡ್, ಇಟ್ ಇಂಡಿಕೇಟ್ಸ್ ದ ಡೆನ್ಸಿಟಿ, ಇಷ್ಟು ವಿಷಯಗಳನ್ನು ನೋಡಿದ್ವಿ ನಾವು. ಈಗ ಮ್ಯಾಕ್ಸ್ ಬಾರ್ನ್ ಏನಂತ ಹೇಳ್ತಾನೆ, ಮ್ಯಾಕ್ಸ್ ಬಾರ್ನ್ ಒಂದು ಐಡಿಯಾ ಏನು ತೊಗೊಂಬರ್ತಾನೆ, ವಿಚ್ ಈಸ್ ಜನರಲಿ ಎಕ್ಸೆಪ್ಟೆಡ್. ಅಂದರೆ ಪ್ರೆಸೆಂಟ್ ಎಲ್ಲರೂ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಅದೇನಂದರೆ, ಅಕಾರ್ಡಿಂಗ್ ಟು ಮ್ಯಾಕ್ಸ್ ಬಾರ್ನ್, ಜೈ ಸ್ಕ್ವಯರ್ ಅಂದ್ರೇನು, ಇಟ್ ಡಸ್ ನಾಟ್ ಮೆಜರ್ಸ್ ದ ಪಾರ್ಟಿಕಲ್ ಡೆನ್ಸಿಟಿ. ಏನು ಹೇಳ್ತಾನೆ ನಾವು, ಇಟ್ ಡಸ್ ನಾಟ್ ಮೆಜರ್ ಪಾರ್ಟಿಕಲ್ ಡೆನ್ಸಿಟಿ. ಹೌದಾ, ಇಲ್ಲಿ ಮಟ್ಟ ಏನು ನೋಡಿದ್ವಿ, ಜೈ ಸ್ಕ್ವಯರ್ ಇಟ್ ಮೆಜರ್ಸ್ ದ ಡೆನ್ಸಿಟಿ ಆಫ್ ದ ಪಾರ್ಟಿಕಲ್ ಅಂತಲೇ ನೋಡಿದ್ವಿ ನಾವು. ಬಟ್ ಮ್ಯಾಕ್ಸ್ ಬಾರ್ನ್ ಏನು ಹೇಳ್ತಾನೆ, ಇದು ಒಂದು ಪಾರ್ಟಿಕಲ್ ಡೆನ್ಸಿಟಿನ ಮೆಜರ್ ಮಾಡಲ್ಲ ಎಟ್ ಎನಿ ಪಾಯಿಂಟ್. ಅಂದರೆ ಕೊಟ್ಟಿರ್ತಕ್ಕಂಥ ಒಂದು ಪಾಯಿಂಟ್ ಒಳಗಡೆ ಅದು ಒಂದು ಡೆನ್ಸಿಟಿನ ಮೆಜರ್ ಮಾಡಲ್ಲ. ಬಟ್ ಇದೇನು ಹೇಳ್ತದ್ರೆ, ಇಟ್ ಗಿವ್ಸ್ ಪ್ರೊಬ್ಯಾಬಿಲಿಟಿ ಏನ್ರಿ, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ದ ಪಾರ್ಟಿಕಲ್. ಪ್ರೊಬ್ಯಾಬಿಲಿಟಿ, ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಏನಾಯ್ತು, ಪ್ರೊಬ್ಯಾಬಿಲಿಟಿ ಆಫ್ ದ ಫೈಂಡಿಂಗ್ ಪಾರ್ಟಿಕಲ್. ಅಂದರೆ ಈ ಒಂದು ಎಟ್ ದ ಗಿವನ್ ಪಾಯಿಂಟ್, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಪಾರ್ಟಿಕಲ್ ಎಟ್ ಗಿವನ್ ಪಾಯಿಂಟ್. ಒಂದು ಕೊಟ್ಟಿರ್ತಕ್ಕಂಥ ಒಂದು ಸ್ಪೇಸ್ ಒಳಗಡೆ, ಒಂದು ರೀಸನ್ ಒಳಗಡೆ ಏನೇನು ಅಲ್ಲಿರ್ತಕ್ಕಂಥ ಪ್ರೊಬ್ಯಾಬಿಲಿಟಿನ ಅಷ್ಟೇ ಹೇಳ್ತದೆ. ಆ ಪಾರ್ಟಿಕಲ್ ಇರ್ಬೋದು, ಇರದೇ ಇರ್ಬೋದು. ಹೌದಾ, ದಟ್ ಪ್ರೊಬ್ಯಾಬಿಲಿಟಿ ಮೇ ಬಿ ಆರ್ ಮೇ ನಾಟ್ ಬಿ. ಅದು ಎಷ್ಟು ಚಾನ್ಸಸ್ ಅಂದರೆ ಒಂದು ಎಕ್ಸಾಕ್ಟಾಗಿ ಒಂದು ನಾವು ನಂಬರ್ನ ಕೊಡೋಕ್ಕಾಗೋದಿಲ್ಲ. ಬಟ್ ಪ್ರೊಬ್ಯಾಬಿಲಿಟಿನ ಒಂದು ಇಂಡಿಕೇಟ್ ಮಾಡ್ತದೆ. ಮೊದಲಿಗೆ ಏನು ಹೇಳಿದ್ರೆ ನಮ್ಗೆ ಎಲ್ಲ ಮೊದಲಿಗೆ ಗೊತ್ತಿದ್ದು ಜೈ ಸ್ಕ್ವೇರ್ ಮೀನ್ಸ್ ಇಟ್ ಮೆಜರ್ಸ್ ದ ಡೆನ್ಸಿಟಿ ಆಫ್ ದ ಪಾರ್ಟಿಕಲ್. ಬಟ್ ಮ್ಯಾಕ್ಸ್ ಬಾರ್ನ್ ಏನಂತಾನೆ, ಇಟ್ ಡಸ್ ನಾಟ್ ಮೆಜರ್ಸ್ ದ ಚಾರ್ಜ್ ಡೆನ್ಸಿಟಿ, ಬಟ್ ಇಟ್ ಗಿವ್ಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಪಾರ್ಟಿಕಲ್ ಎಟ್ ಎ ಗಿವನ್ ಪಾಯಿಂಟ್. ಆದರೆ ಮತ್ತೊಂದು ಕ್ವಶನ್ ರೈಸ್ ಆಗ್ತದೆ ನಮ್ಗೆ, ಜೈ ಅಂದರೆ ನಮಗೆ ಇಟ್ ಈಸ್ ಅ ವೇವ್ ಫಂಕ್ಷನ್. ಹೌದ್ರಿ, ಇದನ್ನು ನಾವು ಒಂದು ವೇವ್ ಫಂಕ್ಷನ್ನಾಗಿ ಯೂಸ್ ಮಾಡಕತ್ತೀವಿ. ಬಟ್ ವೇವ್ ಫಂಕ್ಷನ್ ಈಸ್ ಆಲ್ವೇಸ್ ಮೇ ಬಿ ರಿಯಲ್ or may not be real. May not be real means it is the imaginary. ಹೌದಾ, ಇಮ್ಯಾಜಿನರಿ ಆಗಿರ್ಬೋದು, ರಿಯಲ್ ಆಗಿರ್ಬೋದು ಅಥವಾ ಇಮ್ಯಾಜಿನರಿ. ಅಂದರೆ ನಮಗೆ ವೇವ್ ಫಂಕ್ಷನ್ ಅನ್ನೋದೇನು, ಒಂದು ವೇವ್ ಫಂಕ್ಷನ್ ನಮಗೆ ರಿಯಲ್ಲೂ ಆಗಿರ್ಬೋದು, ಆರ್ ಇಟ್ ಈಸ್ ಎನ್ ಇಮ್ಯಾಜಿನರಿ ಪಾಯಿಂಟು ಆಗಿರ್ಬೋದು ನಮ್ಗೆ. ಹಂಗಾದ್ರೆ ಇದು ಇಮ್ಯಾಜಿನರಿ ಅಂತಾದಾಗ ವಾಟ್ ಅಬೌಟ್ ಜೈ ಎಕ್ಸಿಸ್ಟೆನ್ಸ್, ಇದರ ಎಕ್ಸಿಸ್ಟೆನ್ಸ್ ಏನಾಗ್ತದೆ? ಸಪೋಸ್ ಇಟ್ ಈಸ್ ಅ ರಿಯಲ್, ದಟ್ ಈಸ್ ಅಕ್ಸೆಪ್ಟಬಲ್, ಇಟ್ ಗಿವ್ಸ್ ದ ಪ್ರೊಬಬಿಲಿಟಿ ಆಫ್ ದ ಫೈಂಡಿಂಗ್ ಪಾರ್ಟಿಕಲ್ಸ್. ಬಟ್ ಇಫ್ ವೇವ್ ಫಂಕ್ಷನ್ ಈಸ್ ಇಮ್ಯಾಜಿನರಿ, ವಾಟ್ ಅಬೌಟ್ ದಿಸ್ ಒನ್, ಇದ್ರದ್ದೊಂದು ಎಕ್ಸಿಸ್ಟೆನ್ಸ್ ಏನಾಗ್ತದೆ? ಮತ್ತು ಮ್ಯಾಕ್ಸ್ ಬಾರ್ನ್ ಒಂದು ಸಜೆಸ್ಟ್ ಮಾಡ್ತಾನೆ, ವೇವ್ ಫಂಕ್ಷನ್ ಇಟ್ ಮೇ ಬಿ ರಿಯಲ್ ಆರ್ ಇಮ್ಯಾಜಿನರಿ, ಬಟ್ probability is always real. ಮತ್ತೊಂದು ಸಜೆಷನ್ ಏನು ತೊಗೊಂಬರ್ತಾನೆ ರೀ, ವೇವ್ ಫಂಕ್ಷನ್ ಇಮ್ಯಾಜಿನರಿ ಇರ್ಬೋದು, ಬಟ್ ಏನು ಫೈಂಡಿಂಗ್ ದ ಪ್ರೊಬ್ಯಾಬಿಲಿಟಿ ಆಫ್ ದ ಪಾರ್ಟಿಕಲ್ ಏನಿರುತ್ತೆ, ಇಟ್ ಈಸ್ ಆಲ್ವೇಸ್ ರಿಯಲ್. ಅಂದರೆ ಬರ್ತಕ್ಕಂಥ ನಮಗೆ ಚಾನ್ಸಸ್ ಪ್ರೊಬ್ಯಾಬಿಲಿಟಿ ಏನಾಗಿರ್ತದೆ, ನಮ್ಗೆ ಒಂದು ಎಕ್ಸಾಕ್ಟ್ ನಂಬರ್ ಒಳಗಿರ್ತದೆ. ಇಟ್ ಈಸ್ ಇನ್ ದ ರಿಯಲ್ ಫಾರ್ಮ್, ನಾಟ್ ಇಮ್ಯಾಜಿನರಿ ಫಾರ್ಮ್. More exactly
The probability of particle, more exactly the probability of the particle being present in a volume ಏನಾಗಿರುತ್ತೆ ನಮಗಿದೆ, ದಟ್ ಈಸ್ dx dy dz. ಅಂದರೆ ನಾವು ಪ್ರೊಬಬಿಲಿಟಿನ ಏನು ಬರಿಬೋದು ಇಲ್ಲಿ, ಫೈಂಡಿಂಗ್ ದ ಪ್ರೊಬಬಿಲಿಟಿ ಡೆನ್ಸಿಟಿ z ಸ್ಕ್ವೇರ್ ಈಸ್ dx dy dz. The total probability of finding particles somehow the total probability of finding particle somehow somewhere here ಏನಾಗ್ತದೆ ನಮಗೂ somehow ಅಂದರೆ ನಾವು ಎಂಟೈರ್ ಸ್ಪೇಸ್ ಅಥವಾ ಸಮ್ ಇನ್ ಫಿಕ್ಸ್ಡ್ ವ್ಯಾಲ್ಯೂಮ್ ಇದ್ದಾಗ ಇಟ್ ಈಸ್ ಇಂಟಿಗ್ರೇಷನ್ ಜೈ ಸ್ಕ್ವಯರ್ dx dy dz equal to 1. ಹೌದಾ, ದಿಸ್ ಈಸ್ ಕಾಲ್ಡ್ ಆಸ್ ನಾರ್ಮಲೈಸೇಷನ್. This is called as normalization of wave function. Thank you all.